ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಸರ್ಟಿಫೈಡ್ ಟೆಕ್ನಿಕಲ್ ಅನಲಿಸ್ಟ್. ಮೊದಲು ನಿನ್ನೆ ಮಾರ್ಕೆಟಲ್ಲಿ ಏನಾಗಿದೆ? ನಿಫ್ಟಿ 50 203 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಬೆರಿಶ್ನೆಸ್. ನಿಫ್ಟಿ ಬ್ಯಾಂಕ್ 344 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಬೆರಿಶ್ನೆಸ್. ಸೆನ್ಸೆಕ್ಸ್ 585 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು, ಬೆರಿಶ್ನೆಸ್. ನಂತರದಲ್ಲಿ ಇಂಡಿಯಾ ವೀಕ್ಸ್ 3.81% ಚೇಂಜ್ ಆಗಿರೋದು, ಇದು ನಮಗೆ ಬೆರಿಶ್ನೆಸ್. ಕ್ರೂಡ್ ಆಯಿಲ್ ಅಲ್ಲಿ ಸೆಲ್ಲಿಂಗ್ ಆಗಿರೋದನ್ನ ನೋಡ್ಬೋದು, ಇದು ನಮಗೆ ಬುಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಹಾಗೂ ಕ್ರೂಡ್ ಆಯಿಲ್ 6500 ಲೆವೆಲ್ಸ್, ಇದು ಪ್ರೀ ಕೋವಿಡ್ ಲೆವೆಲ್, ಇದರಿಂದ ಕೆಳಗಡೆ ರನ್ ಆಗ್ತಾ ಇರೋದನ್ನ ನಾವು ನೋಡ್ಬೋದು, ಇದು ನಮಗೆ ಬುಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಓವರ್ ಆಲ್ ಮಾರ್ಕೆಟ್ ನಮಗೆ ಬೆರಿಶ್ ಅಲ್ಲಿ ಕ್ಲೋಸ್ ಆಗಿರೋದು ನೋಡ್ಬೋದು. ನಂತರದಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ಡೇ ಟೈಮ್ ಫ್ರೇಮ್ ಅಲ್ಲಿ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ನ ಫಾರ್ಮ್ ಮಾಡಿರೋದನ್ನ ನೋಡ್ಬೋದು. ಅದೇ ರೀತಿಯಲ್ಲಿ ಡೇ ಟೈಮ್ ಫ್ರೇಮ್ ಅಲ್ಲಿ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಮೊದಲು ಮಾರ್ಕೆಟ್ ಅಲ್ಲಿ ಫ್ಲಾಟ್ ಓಪನ್ ಆಗಿ ನಂತರದಲ್ಲಿ ಒಂದು ಬೈಯಿಂಗ್ ರ್ಯಾಲಿನ ಕ್ರಿಯೇಟ್ ಮಾಡಿದ್ನ ನೋಡ್ಬೋದು. ನಂತರದಲ್ಲಿ ಸ್ಟ್ರಾಂಗ್ ಸೆಲ್ಲಿಂಗ್ ಆಗಿದ್ನ ನಾವು ಮಾರ್ಕೆಟ್ ಅಲ್ಲಿ ನೋಡ್ಬೋದು, ಇದು ನಮಗೆ ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಸೆಕ್ಟೋರಲ್ ಡೇಟಾ, ನಿಫ್ಟಿ 80 ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಬೆರಿಶ್ನೆಸ್. ನಿಫ್ಟಿ ಬ್ಯಾಂಕ್ ನೆಗೆಟಿವ್, ಬೆರಿಶ್ನೆಸ್. ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವ್, ಬೆರಿಶ್ನೆಸ್. ಆಟೋ ಸೆಕ್ಟರ್ ಬೆರಿಶ್ನೆಸ್, ಮೆಟಲ್ ಸೆಕ್ಟರ್ ನೆಗೆಟಿವ್, ಬೆರಿಶ್ನೆಸ್. ಸೊ ಓವರ್ ಆಲ್ ಹಲವು ಸೆಕ್ಟರ್ಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ನಮಗೆ ಬೆರಿಶ್ನೆಸ್ ನ ತೋರಿಸ್ತಾ ಇದೆ. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 784 ಕಂಪನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದ್ರೆ 2173 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಇದು ನಮಗೆ ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ 12 ಕಂಪನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, 38 ಕಂಪನಿಗಳು ನೆಗೆಟಿವ್ ನಲ್ಲಿ ಕ್ಲೋಸ್ ಆಗಿರೋದು, ಬೇರಿಶ್ನೆಸ್. ನಿಫ್ಟಿ ಬ್ಯಾಂಕ್ 1 ಕಂಪನಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಹಾಗೂ 11 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಬೇರಿಶ್ನೆಸ್. ನಂತರದಲ್ಲಿ ಆಪ್ಷನ್ ಚೈನ್ ನ ನೋಡೋಣ. ಇನ್ ದ ಮನಿ ಕಾಲ್ ಆಪ್ಷನ್ ಅಲ್ಲಿ ಸೆಲ್ಲಿಂಗ್ ಆಗ್ತಾ ಇರೋದನ್ನ ನೋಡ್ಬೋದು, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಅಲ್ಲಿ ಸೆಲ್ಲಿಂಗ್ ಆಗ್ತಾ ಇರೋದನ್ನ ನೋಡ್ಬೋದು, ಇದು ನಮಗೆ ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಇನ್ ದ ಮನಿ ಕಾಲ್ ಪುಟ್ ಆಪ್ಷನ್ ಅಲ್ಲಿ ಬೈಯಿಂಗ್ ಆಗಿರೋದನ್ನ ನೋಡ್ಬೋದು, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಅಲ್ಲಿ ಬೈಯಿಂಗ್ ಆಗಿರೋದನ್ನ ನೋಡ್ಬೋದು, ಇದು ನಮಗೆ ಬೇರಿಶ್ನೆಸ್ ನ ತೋರಿಸ್ತಾ ಇದೆ. PCI ರೇಷಿಯೋ ನಮಗೆ 0.6 ಇರೋದು ನಮಗೆ ನ್ಯೂಟ್ರಲ್ ಡೇಟಾ ಟು ಓವರ್ಸೋಲ್ಡ್ ಡೇಟಾ ತೋರಿಸ್ಬೋದು. ಇನ್ನು ಹೆಚ್ಚು ಬದಲಾವಣೆ ಆಗಿರೋ ಸ್ಟ್ರೈಕ್ ಪ್ರೈಸ್ಗಳನ್ನ ನೋಡ್ಬೋದು. ಹೆಚ್ಚು ಬದಲಾವಣೆ ಆಗಿರೋದು 24,600 ಲೆವೆಲ್ಸ್ ಅಲ್ಲಿ ಹೆಚ್ಚು ಕಾಲ್ ಸೆಲ್ಲರ್ಸ್ ಬಂದು ಜಾಯ್ನ್ ಆಗಿರೋದನ್ನ ನೋಡ್ಬೋದು, ಇದು ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ. ನಂತರದಲ್ಲಿ 24,700 ಲೆವೆಲ್ಸ್ ಅಲ್ಲೂ ಕೂಡ ಹೆಚ್ಚು ಕಾಲ್ ಸೆಲ್ಲರ್ಸ್ ಆ್ಯಡ್ ಆಗಿರೋದನ್ನ ನೋಡ್ಬೋದು, ಇದು ಕೂಡ ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ. ಸೊ ಇವತ್ತಿನ ಮಾರ್ಕೆಟ್ಗೆ ರೆಸಿಸ್ಟೆನ್ಸ್ ಅಂತ ಹೇಳೋದಾದ್ರೆ 24,800 ಮತ್ತು 24,700 ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್. ನಂತರದಲ್ಲಿ FIDA ಡೇಟಾ. ಮೊದಲು ಕ್ಯಾಶ್ ಮಾರ್ಕೆಟ್ ಅಲ್ಲಿ ಡೇಟಾ ನೋಡೋಣ. ಕ್ಯಾಶ್ ಮಾರ್ಕೆಟ್ ಅಲ್ಲಿ ಆಗಸ್ಟ್ 1ನೇ ತಾರೀಕು FIIs 3,366 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕ್ಯಾಶ್ ಮಾರ್ಕೆಟ್ ಅಲ್ಲಿ DIS 3,186 ಕೋಟಿಯಷ್ಟು ಬೈ ಮಾಡಿರೋದನ್ನ ನೋಡ್ಬೋದು. ನೆಟ್ ಅಂತ ನೋಡೋದಾದ್ರೆ ಓವರ್ ಆಲ್ 150 ಕೋಟಿಯಿಂದ 250 ಕೋಟಿಯಷ್ಟು ನೆಟ್ ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿರೋದು ನಮಗೆ ಬೇರಿಶ್ನೆಸ್ ನ ತೋರಿಸ್ತಾ ಇದೆ. ನಂತರದಲ್ಲಿ ಫ್ಯೂಚರ್ ಅಂಡ್ ಆಪ್ಷನ್ ಸೆಗ್ಮೆಂಟ್. ಮೊದಲು ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ FIS 3,820 ಕೋಟಿಯಷ್ಟು ಸೆಲ್ ಮಾಡಿರೋದು, ಇದು ದೊಡ್ಡ ಅಮೌಂಟ್, ಇದು ನಮಗೆ ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಸ್ಟಾಕ್ ಫ್ಯೂಚರ್ ಅಲ್ಲಿ 1,836 ಕೋಟಿಯಷ್ಟು ಸೆಲ್ ಮಾಡಿರೋದನ್ನ ನೋಡ್ಬೋದು, ಇದು ನಮಗೆ ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ಓವರ್ ಆಲ್ ನಮಗೆ FIDA ಆಕ್ಟಿವಿಟಿಯಲ್ಲಿ ಬೇರಿಶ್ನೆಸ್ ನ ನೋಡ್ಬೋದು. ನಂತರದಲ್ಲಿ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ ಇವತ್ತು? US 30 ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು, US 500 ಕೂಡ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇದೆ, US Tech 100 ಕೂಡ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಸೊ ನ್ಯೂಟ್ರಲ್ ಟು ಪಾಸಿಟಿವ್ ಡೇಟಾ ಇದೆ ಇಲ್ಲಿ. ಇನ್ನು ಕ್ಯಾಶ್ ಮಾರ್ಕೆಟ್ ಯಾವ ರೀತಿಯಲ್ಲಿ ಕ್ಲೋಸ್ ಆಗಿದೆ ಮಾರ್ಕೆಟ್ಗಳು ನೋಡೋಣ. ಡೋ ಜೋನ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಬೆರಿಶ್ನೆಸ್. S&P 500 ನೆಗೆಟಿವ್, ಬೆರಿಶ್ನೆಸ್. ನಾಸ್ಡಾಕ್ 2.24% ಬೇರಿಶ್ ಅಲ್ಲಿ ಕ್ಲೋಸ್ ಆಗಿರೋದು,
ನೋಡ್ಬೋದು. ಇದು ನಮಗೆ ಓವರ್ ಆಲ್ ಈ ಅಮೆರಿಕನ್ ಮಾರ್ಕೆಟ್ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಯುರೋಪಿಯನ್ ಮಾರ್ಕೆಟಲ್ಲಿ ಡ್ಯಾಕ್ಸ್ 2.66% ನೆಗೆಟಿವ್, ಇದು ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. FTSE 100 ನೆಗೆಟಿವ್ ಹಾಗೂ CAC 40 ನೆಗೆಟಿವ್ನ ನಾವು ನೋಡ್ಬೋದು. ಇದು ನಮಗೆ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ನಿಕಾಯ್ ಈಗ ಆಲ್ರೆಡಿ ಓಪನ್ ಆಗಿ ರನ್ ಆಗ್ತಾ ಇದೆ. ನಿಕಾಯ್ ಹ್ಯೂಜ್ ಗ್ಯಾಪ್ ಡೌನ್ ಆಗಿ ಓಪನ್ ಆಗಿಂದ ನಾವು ಅಬ್ಸರ್ವ್ ಮಾಡ್ಬೋದು ಹಾಗೂ ಈಗ 2.05% ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇದೆ. ಇದು ನಮಗೆ ಹ್ಯೂಜ್ ಬೇರಿಶ್ನೆಸ್ನ ತೋರಿಸ್ತಾ ಇದೆ. ಅದೇ ರೀತಿಯಲ್ಲಿ ಹಾಂಗ್ಕಾಂಗ್ ಮಾರ್ಕೆಟ್ ಹ್ಯಾಂಗ್ಸೆಂಗ್ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಕಾಸ್ಪಿ ಈಗ ನ್ಯೂಟ್ರಲ್ ಟು ಪಾಸಿಟಿವ್ ಡೇಟಾದಲ್ಲಿ ಓಪನ್ ಆಗಿರೋದನ್ನ ನೋಡ್ಬೋದು. ಸೊ ಓವರ್ ಆಲ್ ಮಾರ್ಕೆಟಲ್ಲಿ ನಮಗೆ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಿಕಾಯ್ ನಮಗೆ ಸ್ಟ್ರಾಂಗ್ ಗ್ಯಾಪ್ ಡೌನ್ ಆಗಿರೋದನ್ನ ತೋರಿಸ್ತಾ ಇದೆ. ನಂತರದಲ್ಲಿ ADRs ಅಮೆರಿಕದಲ್ಲಿ ಭಾರತದ ಕಂಪನಿಗಳಿಗೆ ಇರುವ ಡಿಮ್ಯಾಂಡ್. ಇನ್ಫೋಸಿಸ್ ADR ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಬೇರಿಶ್ನೆಸ್. ವಿಪ್ರೋ ADR ನೆಗೆಟಿವ್, ಬೇರಿಶ್ನೆಸ್. ICICI ಬ್ಯಾಂಕ್ ನೆಗೆಟಿವ್, ಬೇರಿಶ್ನೆಸ್. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೆಗೆಟಿವ್, ಬೇರಿಶ್ನೆಸ್ ಹಾಗೂ HDFC ಬ್ಯಾಂಕ್ ಪಾಸಿಟಿವ್, ಬುಲ್ಲಿಶ್ನೆಸ್. ಸೊ 4 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ನಮಗೆ ಬೇರಿಶ್ನೆಸ್ನ ತೋರಿಸ್ತಾ ಇದೆ. ಹಾಗಾದರೆ ಇವತ್ತಿನ ಪ್ಲಾನ್ ಏನಾಗಿರಬೇಕು ಮಾರ್ಕೆಟಲ್ಲಿ? ಮೊದಲು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಮೊದಲು ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. 24,784 ಇದು ನಿನ್ನೆಯ ಹೈ ಆಗಿರೋದು ನಮಗೆ ಮೊದಲನೇ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ನಂತರದಲ್ಲಿ 24,956 ಇದು ನಮಗೆ ಎರಡನೇ ರೆಸಿಸ್ಟೆನ್ಸ್. 25,010 ಇದು ನಮಗೆ ಮೂರನೇ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ. ಈ ಝೋನ್ಗಳನ್ನ ದಯವಿಟ್ಟು ನಿಮ್ಮ ಚಾರ್ಟಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿಂದ ಮಾರ್ಕೆಟಲ್ಲಿ ಒಂದು ರಿವರ್ಸಲ್ ಪ್ಯಾಟರ್ನ್ನ ಫಾರ್ಮ್ ಆಗೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿಯಲ್ಲಿ ಸಪೋರ್ಟ್ ಝೋನ್ 24,535 ನಮ್ಮ ಮೊದಲನೇ ಸಪೋರ್ಟ್, 24,473 ಇದು ನಮ್ಮ ಎರಡನೇ ಸಪೋರ್ಟ್ ಹಾಗೂ 24,378 ಇದು ನಮ್ಮ ಮೂರನೇ ಸಪೋರ್ಟ್ ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಇವತ್ತು ಮೊದಲು ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳೋದಾದ್ರೆ ನೋಡಿ, ಆಲ್ರೆಡಿ ಮಾರ್ಕೆಟ್ ಲೋವರ್ ಲೋ ಫಾರ್ಮ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿಯಲ್ಲಿ ಒಂದು ಶುಕ್ರವಾರ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ನ ಕೂಡ ಫಾರ್ಮ್ ಮಾಡಿರೋದನ್ನ ನೋಡ್ಬೋದು. 24,500 ಹಾಗೂ 24,475 ಇದು ನಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಇಲ್ಲಿ ನೀವು ಒಳ್ಳೆ ಗುಡ್ ಕ್ವಾಲಿಟಿ ಸ್ಟಾಕ್ಸ್, ಗುಡ್ ಕ್ವಾಲಿಟಿ ಫಂಡಮೆಂಟಲ್ ಇರುವ ಸ್ಟಾಕ್ಸ್ಗಳನ್ನ ಸರ್ಚ್ ಮಾಡಿ ನೀವು ಇಲ್ಲಿ ಒಂದು ಬೈಯಿಂಗ್ ಪೊಸಿಷನ್ಸ್ನ ತಗೊಳ್ಳೋ ಆಪರ್ಚುನಿಟಿನ ತಗೋಬಹುದು. ಅದೇ ರೀತಿಯಲ್ಲಿ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಡೇಟಾ ಇವತ್ತು ಬೇರಿಶ್ನೆಸ್ ಅಲ್ಲಿದೆ. ಸೊ ಸೆಲ್ ಆನ್ ರ್ಯಾಲೀಸ್ ಆಗೋ ಚಾನ್ಸಸ್ ಇದೆ. ಮಾರ್ಕೆಟಲ್ಲಿ ಫ್ಲಾಟ್ ಓಪನ್ ಆಗಿ ಒಂದು ಸೆಲ್ ಆನ್ ರ್ಯಾಲೀಸ್ ಆಗೋ ಚಾನ್ಸಸ್ ಇದೆ. ಅದೇ ರೀತಿಯಲ್ಲಿ ಅವರಿಗೆ 24,475 ಈ ಝೋನಲ್ಲಿ ನೀವೊಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಪ್ಯಾಟರ್ನ್ ಏನಾದರೂ ಅಬ್ಸರ್ವ್ ಮಾಡಿದ್ರೆ ಇಲ್ಲಿಂದ ಮಾರ್ಕೆಟ್ ಒಂದು ವಿ ಶೇಪ್ ರಿಕವರಿ ಆಗುವ ಚಾನ್ಸಸ್ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡಬಹುದು. ಇವತ್ತಿನ ಮಾರ್ಕೆಟ್ಗೆ 24,700 ಮತ್ತು 24,800 ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಅದೇ ರೀತಿಯಲ್ಲಿ 24,500 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ. ಅದೇನಾದರೂ ಬ್ರೇಕ್ ಆದರೆ ನಂತರದಲ್ಲಿ ನಮಗೆ 24,400, 24,378 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗುವ ಚಾನ್ಸಸ್ ಇದೆ. ಸೊ ಓವರ್ ಆಲ್ ಡೇಟಾ ಇವತ್ತು ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಫ್ಲಾಟ್ ಓಪನ್ ಆಗಿ ಸೆಲ್ ಆನ್ ರ್ಯಾಲೀಸ್ ಆಗುವ ಚಾನ್ಸಸ್ ಇದೆ ಹಾಗೂ 24,500 ಈ ಝೋನಿಂದ ಒಂದು ರಿವರ್ಸಲ್ ಅಥವಾ 24,400 ಒಂದು ರಿವರ್ಸಲ್ ಪ್ಯಾಟರ್ನ್ ವಿ ಶೇಪ್ ರಿಕವರಿ ಆಗುವ ಚಾನ್ಸಸ್ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡಬಹುದು. ಇದು ಇವತ್ತಿನ ಮಾರ್ಕೆಟ್ ಪ್ರೀ ಮಾರ್ಕೆಟ್ ವಿಡಿಯೋ ಆಗಿರುತ್ತೆ. ಇದು ನಮ್ಮ ವ್ಯೂಸ್ ಅಷ್ಟೇ. ನೀವು ಮಾರ್ಕೆಟಲ್ಲಿ ನಿಮ್ಮ ಸೆಟಪ್ಸ್ನ ಟ್ರೇಡ್ ಮಾಡಿ, ವ್ಯೂನ ಅಲ್ಲ ಇದಂತ ಹೇಳಿ ಇವತ್ತಿನ ವಿಡಿಯೋನ ಎಂಡ್ ಮಾಡೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.